ಶಾಸ್ತ್ರಿಗಳೇನು ವೃಷಭ ರಾಶಿಗೆ ಯಾವ ರೀತಿಯ ಹೊಸ ವರ್ಷದ ಫಲ ಇದೆ ತಿಳಿಸ್ಕೊಡಿ. ವೃಷಭ ರಾಶಿಯವರಿಗೆ ಪ್ರಾರಂಭದಲ್ಲಿ 1 ತಿಂಗಳ ಮಟ್ಟಿಗೆ ಗುರು ವೇದಲ್ಲಿದ್ದಾನೆ. ಹೀಗಾಗಿ ನಿಮಗೆ ಅಪವ್ಯಯಗಳು, ಅನಗತ್ಯ ಖರ್ಚುಗಳು 1 ತಿಂಗಳ ಮಟ್ಟಿಗೆ ನಿಮ್ಮನ್ನು ಬಾಧಿಸುತ್ತೆ. ಆಮೇಲೆ ಮೇಯಿಂದ ಗುರು ಜನ್ಮಕ್ಕೆ ಬರ್ತಾನೆ. ಜನ್ಮರಾಶಿಗೆ ಬಂದಂತಹ ಗುರು ಸುಖಾರ್ಥತನಯ ಮಿತ್ರತನಯ ತ್ಯಾಗಿ ಪ್ರಿಯ ಶೌಕ್ರಭೆ ಅಂತ ಹೇಳುತ್ತೆ. ಶುಕ್ರನ ರಾಶಿಯಲ್ಲಿ ಗುರು ಸಂಚಾರವಾಗ್ತಾ ಇರುವಾಗ ಸುಖಾರ್ಥ ಮಿತ್ರತನಯ, ಮಿತ್ರರಿಂದ, ಬಂಧುಗಳಿಂದ, ಸೌಖ್ಯರಿಂದ, ಗುರು ಸಮಾನರಿಂದ, ಇಂಥವರಿಂದ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ, ಸಂತೋಷ ಸಿಗುತ್ತೆ ಅಂತ ಶಾಸ್ತ್ರ ಹೇಳಿದೆ. ಹೀಗಾಗಿ ಲಾಭಾಧಿಪತಿ ಹೌದು. ಹೀಗಾಗಿ ಲಾಭಾಧಿಪತಿ ಜನ್ಮಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ಲಾಭ ನಿರೀಕ್ಷೆ ಮಾಡಬಹುದು, ಸಂಶಯ ಇಲ್ಲ. ಆದರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳಿದ್ದಾವೆ. ಹೀಗಾಗಿ ಆರೋಗ್ಯದ ಮಟ್ಟಿಗೆ ವೃಷಭ ರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರಬೇಕು. ವೃತ್ತಿಗೆ ಸಂಬಂಧಿಸಿದ ಹಾಗೆ ಶನೈಶ್ಚರನ ಬಲ ತುಂಬ ಚೆನ್ನಾಗಿದೆ. ಹೀಗಾಗಿ ಶನೈಶ್ಚರನಿಗೆ ಅಲ್ಲಿ ಶಶಯೋಗ ನಿರ್ಮಾಣ. ಈ ಕಾರಣದಿಂದಾಗಿ ಶಸ್ತ್ರ ಸರ್ವಜನೈಹಿ ಸಭೃತ್ಯ ಬಲವಾನ್ ಅಂತ ಹೇಳುತ್ತೆ. ಹೀಗಾಗಿ ಆಡಳಿತಾತ್ಮಕ ವಲಯದಲ್ಲಿರ್ತಕ್ಕಂಥವ್ರು, ರಾಜಕೀಯದಲ್ಲಿರ್ತಕ್ಕಂಥವ್ರು, ಜನನಾಯಕರು, ಇಂಥವರಿಗೆಲ್ಲ ತುಂಬ ಬಲ ಇದೆ. ಹೀಗಾಗಿ ಈ ಒಂದು ಸಂವತ್ಸರ ನಿಮಗೆ ವೃತ್ತಿಗಾಗಲಿ ನಿಮ್ಮ ಆಡಳಿತಾತ್ಮಕ ಕ್ರಿಯೆಗಳಿಗಾಗಲಿ ಯಾವುದಕ್ಕೂ ತೊಂದರೆ ಆಗುವುದಿಲ್ಲ. ನಿಮ್ಮ ರಾಶಿಗಾತ ಅತ್ಯಂತ ಆಪ್ತ ಮಿತ್ರ, ಸುಹೃನ್ ಮಿತ್ರ ಅಂತ ಕರೀತಾರೆ. ಹೀಗಾಗಿ ತುಂಬ ಚೆನ್ನಾಗಿದೆ. ವೃತ್ತಿಯ ವಿಷಯದಲ್ಲಿ ನೀವು ಒಂದು ರೀತಿಯ ಸೌಭಾಗ್ಯವನ್ನು, ಆ ಫಲವನ್ನು ಅನುಭವಿಸ್ತೀರ, ಅದರಲ್ಲಿ ಸಂಶಯ ಇಲ್ಲ. ಇನ್ನು ಜುಲೈ ವೇಳೆಗೆ ಕುಜನ ಸಂಚಾರ, ವ್ಯಯಾಧಿಪತಿ ನಿಮ್ಮ ಜನ್ಮಕ್ಕೆ ಬರ್ತಾನೆ, ಆನಂತರದಲ್ಲಿ ಧನಸ್ಥಾನಕ್ಕೆ ಬರ್ತಾನೆ. ಈ ಕಾರಣದಿಂದಾಗಿ ನೋಡಿ, ದೇಹದಲ್ಲಿ ಕ್ಷತತನುಹು ಅಂತ ಹೇಳ್ತಾರೆ. ಹೀಗಾಗಿ ದೇಹ ತರಚೋದು, ಗಾಯಗಳಾಗೋದು, ಪೆಟ್ಟು ಮಾಡ್ಕೊಳ್ಳೋದು, ಆಕ್ಸಿಡೆಂಟ್ಸು ಇತ್ಯಾದಿ ಒಂದು ತೊಡಕಿನ ಫಲವನ್ನು ಕುಜ ನಿಮ್ಮ ಪಾಲಿಗೆ ತಂದು ಕೊಡ್ತಾನೆ. ಧನಸ್ಥಾನಕ್ಕೆ ಬಂದಾಗ ಹಣಕಾಸಿನ ವ್ಯತ್ಯಾಸ ಆಗ್ತಕ್ಕಂತಹ ಸಾಧ್ಯತೆ ಇದೆ. ಜುಲೈ ನಂತರದಲ್ಲಿ ಸ್ವಲ್ಪ ಹಣ ವ್ಯಯ ಆಗುತ್ತೆ. ಅಪವ್ಯಯ ಅಂದರೆ ಅನಗತ್ಯ ಖರ್ಚುಗಳು ಅಂತೀವಲ್ಲ, ಅದು ಹೆಚ್ಚಾಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಜುಲೈವರೆಗೆ ತೊಂದರೆ ಇಲ್ಲ. ಜುಲೈ ನಂತರದಲ್ಲಿ ಹಣಕಾಸಿನ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ನಿಮ್ಮ ಎಜುಕೇಷನ್ ಲೈಫ್ ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು. ಬೇಡದ ಅನಗತ್ಯ ಚರ್ಚೆಗಳಲ್ಲಿ ಭಾಗವಹಿಸ್ತೀರಾ, ಮತ್ತು ಕಲಹ ಆಗುತ್ತೆ. ವಾಕ್ಸ್ಥಾನಕ್ಕೆ ಬಂದ ತಕ್ಷಣ ವಾಕ್ ಕಲಹ ಉಂಟಾಗುತ್ತೆ. ಹಣದ ವಿಚಾರವಾಗಿ ಕುಟುಂಬದವ್ರ ಜೊತೆಗೆ ಸ್ವಲ್ಪ ಸಣ್ಣ ಪುಟ್ಟ ಜಗಳಗಳು, ಕಲಹಗಳು ಉಂಟಾಗಬಹುದು. ಇವುಗಳ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಆದರೆ ನಿಮಗೊಂದು ವಿಶೇಷ ಏನಪ್ಪ ಅಂದರೆ, ಲಾಭಸ್ಥಾನದ ರಾಹು ವಿದೇಶಿ ಚಟುವಟಿಕೆಗಳಿಗೆ ನಿಮಗೊಂದು ಹೊಸ ಅವಕಾಶಗಳು, ಅವಕಾಶಗಳು ಸಿಗ್ತಾ ಹೋಗುತ್ತೆ. ಅದರಿಂದ ಲಾಭ ಗಳಿಕೆ ಸಾಧ್ಯವಾಗುತ್ತೆ. ಮತ್ತು ಈ ಮೆಡಿಕಲ್ ಫೀಲ್ಡ್ ಅಂತೀವಲ್ಲ, ಆ ಔಷಧ ವ್ಯಾಪಾರ ಇತ್ಯಾದಿಗಳಿಗೆಲ್ಲ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಈ ವರ್ಷ ನಿಮ್ಮ ಪಾಲಿಗೆ ಹೆಚ್ಚಿನ ಶುಭ ಇದೆ. ಆರೋಗ್ಯದ ವಿಚಾರದಲ್ಲಿ ತುಂಬ ಜಾಗ್ರತೆ ಬೇಕು, ಅದು ನೀವು ಗಮನಿಸಬೇಕು. ಈ ಆರೋಗ್ಯದ ದೃಷ್ಟಿಯಿಂದ ನೀವು ಪ್ರತಿ ದಿವಸ ದುರ್ಗಾ ಕವಚವನ್ನು ಕೇಳಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಮತ್ತು ಲಲಿತಾ ಸಹಸ್ರನಾಮ ಅದು ತುಂಬ ಸಹಕಾರಿಯಾಗುತ್ತೆ. ನಿಮ್ಮ ತೊಡಕುಗಳನ್ನು ಸುಲಭವಾಗಿ ಬಿಡಿಸಿಕೊಡುತ್ತೆ. ನೀವು ಈ ವರ್ಷ ನೋಡಿ, ಬಿಳಿ ಬಟ್ಟೆ, ಶುಭ್ರ ವಸ್ತ್ರ, ಅದು ನೀವು ಧರಿಸಬಹುದಾದಂಥ ಒಂದು ವಸ್ತ್ರದ ಬಣ್ಣ ಬಿಳಿ. ಇನ್ನು ಸಂಖ್ಯೆ 6 ಅದು ಪ್ರಧಾನವಾದದ್ದು. 9 ಕೂಡ ಪರಿಗಣಿಸಿದೆ, ಅದನ್ನು ಆಯ್ಕೆ ಮಾಡಿಕೊಳ್ಬಹುದು. ಇನ್ನು ಆರಾಧನೆಗಾಗಲೇ ಹೇಳಿದ ಹಾಗೆ ಲಲಿತಾರಾಧನೆ ಮತ್ತು ಶುಕ್ರನಿಗೆ ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಶಾಸ್ತ್ರ ಸೂಚಿಸುತ್ತೆ. ಹೀಗಾಗಿ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಪ್ರತಿ ಶುಕ್ರವಾರ ಹೋಗಿ ಪುಷ್ಪ ಸಮರ್ಪಣೆ ಮಾಡಿ, ಅದು ತುಂಬ ಸಹಕಾರಿಯಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.